ರಾಜ್ಯದಲ್ಲಿ ಮತ್ತೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಆದೇಶ ಇದು. ರಾಜ್ಯದಲ್ಲಿ ಮತ್ತೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಮಹತ್ವದ ಆದೇಶ ಹೊರಬಿದ್ದಿದ್ದು ಬಿಜೆಪಿ ಸರ್ಕಾರ ಹೊರಡಿಸಿದಂತಹ ನಿಷೇಧವನ್ನ ತೆರವುಗೊಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ ಅನ್ನೋದು ಸರ್ಕಾರದ ನಾಯಕರುಗಳ ಮಾತು. ಯೂನಿಫಾರ್ಮ್ ಜೊತೆ ಹಿಜಾಬ್ ಮತ್ತು ಜನಿವಾರ ಹಾಗೂ ರುದ್ರಾಕ್ಷಿಗೂ ಕೂಡ ಮತ್ತೆ ಪೇಟಾ ಸೇರಿ ಧಾರ್ಮಿಕ ಸಂಕೇತಕ್ಕೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ ಸಿದ್ದರಾಮಯ್ಯ ಸರ್ಕಾರ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪ ಹಾಗೆಯೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ರಿಜ್ವಾನ್ ಅರ್ಷದ್ ಮೂವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತಾಡಿದ್ರು. ಹಿಜಾಬ್ ಸೇರಿದಂತೆ ಸಿಂಧೂರ ಮತ್ತು ಈ ವೇಳೆ ಧಾರ್ಮಿಕತೆಯ ಸಂಕೇತವಾದಂತಹ ಬಳೆ ಇರಬಹುದು ಅಥವಾ ಪೇಟ ಇರಬಹುದು, ಜನಿವಾರ, ಶಿವದಾರ ಇರಬಹುದು. ಸೊ ಇವೆಲ್ಲವನ್ನೂ ಕೂಡ ಧರಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸೊ ಶಾಲಾ ಕಾಲೇಜು ವಿಚಾರದಲ್ಲಿ ಅದರಲ್ಲೂ ಕೂಡ 2022ರಲ್ಲಿ ಹಿಜಾಬ್ ನಿಷೇಧಕ್ಕೆ ಒಳಪಟ್ಟಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ಗೆ ನಿಷೇಧವನ್ನು ಹೇರಲಾಗಿತ್ತು. ಆದರೆ ಅದನ್ನು ತೆರವುಗೊಳಿಸಿದೆ ಇದೀಗ ರಾಜ್ಯ ಸರ್ಕಾರ. ಸಮವಸ್ತ್ರ ಜೊತೆ ಹಿಜಾಬ್, ಜನಿವಾರ, ರುದ್ರಾಕ್ಷಿ ಪೇಟ ಸೇರಿ ಧಾರ್ಮಿಕ ಸಂಕೇತಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಳೆದ ಬಾರಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದ ಆದೇಶವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದುಪಡಿಸಿದೆ. 2022ರಲ್ಲಿ ಹೊರಡಿಸಿದ್ದಂತಹ ವಿವಾದಾತ್ಮಕ ಆದೇಶವನ್ನು ಹಿಂಪಡೆದಿದೆ ಸರ್ಕಾರ. ಪೇಟ ಅಥವಾ ಅರ್ಬನ್, ಶಿರವಸ್ತ್ರ ಅಥವಾ ಹಿಜಾಬ್, ಜನಿವಾರ, ಶಿವಧಾರ, ರುದ್ರಾಕ್ಷಿ ಸೇರಿ ಸಮಾನ ಸ್ವರೂಪ ಸಂಕೇತವನ್ನು ಧರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಪರೀಕ್ಷೆ ವೇಳೆ ರಾಷ್ಟ್ರ ಮತ್ತು ರಾಜ್ಯದ ವಸ್ತ್ರ ಸಂಹಿತೆಯ ನಿಯಮಗಳು ಅನ್ವಯವಾಗುತ್ತೆ ಅಂತ ಹೇಳಿದ್ದು ಅಧಿಕಾರಕ್ಕೆ ಬಂದ ಬಳಿಕ ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಆದೇಶ. ಅಧಿಕಾರಕ್ಕೆ ಬಂದು 3 ವರ್ಷದ ಬಳಿಕ ಮಹತ್ವದ ಆದೇಶವನ್ನು ಹೊರಡಿಸ್ತಾ ಇರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. 2022ರಲ್ಲಿ ಉಡುಪಿಯ ಬಾಲಕಿಯರ ಸರ್ಕಾರಿ ಕಾಲೇಜಲ್ಲಿ ಹಿಜಾಬ್ ವಿವಾದ ತಲೆದೋರಿದಂತಹ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಅವರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಇದರಿಂದಾಗಿ ರಾಜ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದ್ದಂತಹ ಒಂದು ಪ್ರಕರಣ ಇದು. ಹಿಜಾಬ್ ವಿರೋಧಿಸಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಕೂಡ ಶಾಲೆಗೆ ಅಥವಾ ಕಾಲೇಜಿಗೆ ಬಂದಂತಹ ಪ್ರಸಂಗ ಕೂಡ ನಡೆದಿತ್ತು. ಸಂಘರ್ಷಮಯ ವಾತಾವರಣಕ್ಕೆ ಕಾರಣವಾಗಿತ್ತು ಈ ಬೆಳವಣಿಗೆ. ಆಗ ಬಿಜೆಪಿ ಸರ್ಕಾರ ಶಾಲೆ ಕಾಲೇಜಲ್ಲಿ ಹಿಜಾಬ್ ಧಾರಣೆಯನ್ನ ನಿಷೇಧ ಮಾಡಿತ್ತು. ವಿವಾದ ಕೋರ್ಟ್ ಮೆಟ್ಟಿಲೇರಿದಾಗ ನಿಷೇಧಕ್ಕೆ ನ್ಯಾಯಪೀಠ ಮನ್ನಣೆಯನ್ನು ನೀಡಿತ್ತು. ಇನ್ನು ಚುನಾವಣೆ ವೇಳೆ ಕಾಂಗ್ರೆಸ್ ಹಿಜಾಬ್ ನಿಷೇಧ ಹಿಂಪಡೆಯುವ ಭರವಸೆ ಕೂಡ ನೀಡಿತ್ತು. ಸೊ ಇದೀಗ ಆ ಭರವಸೆಯಂತೆ ಪೇಟ, ಟರ್ಬನ್, ಶಿರವಸ್ತ್ರ ಅಥವಾ ಹಿಜಾಬ್, ಜನಿವಾರ, ಶಿವದಾರ, ರುದ್ರಾಕ್ಷಿ ಸೇರಿ ಯಾವುದೇ ಸಮಾನ ಸ್ವರೂಪದ ಸಾಂಪ್ರದಾಯಿಕ ಪದ್ಧತಿ ಆಧಾರಿತ ಸಂಕೇತಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ರಾಜ್ಯ ಸರ್ಕಾರ. 2022ರಲ್ಲಿ ಉಡುಪಿಯ ಬಾಲಕಿಯರ ಸರ್ಕಾರಿ ಕಾಲೇಜಿನಲ್ಲಿ ನಡೆದಿದ್ದ ಘಟನೆ ಇದು. ಅಂದು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು. ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಹಿಜಾಬ್ ಧರಿಸಿ ಬಂದಿದ್ದರಿಂದ ಪ್ರವೇಶಕ್ಕೆ ಕಾಲೇಜು ನಿರಾಕರಿಸಿತ್ತು. ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಕೋಲಾಹಲವನ್ನು ಎಬ್ಬಿಸಿತ್ತು ಈ ಪ್ರಕರಣ. ಹಿಜಾಬ್ ವಿರೋಧಿಸಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಧಾರಣೆ ಮಾಡಿದ್ರು. ಶಾಲಾ ಕಾಲೇಜುಗಳಲ್ಲಿ ವಿವಾದ ಬೆನ್ನಲ್ಲೇ ಹಿಜಾಬ್ ನಿಷೇಧಿಸಿತ್ತು ಬಿಜೆಪಿ ಸರ್ಕಾರ. 2022ರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶವನ್ನು ಹೊರಡಿಸ್ತಾರೆ. ಹಿಜಾಬನ್ನೇ ಚುನಾವಣಾ ಅಸ್ತ್ರವಾಗಿ ಕಾಂಗ್ರೆಸ್ ಮಾಡಿಕೊಳ್ಳುತ್ತೆ. 2023ರಲ್ಲಿ ಚುನಾವಣೆ ವೇಳೆ ಹಿಜಾಬ್ ನಿಷೇಧ ಹಿಂಪಡೆಯುವ ಭರವಸೆಯನ್ನ ಕಾಂಗ್ರೆಸ್ ನೀಡಿತ್ತು. 2022ರಲ್ಲಿ ಉಡುಪಿಯಲ್ಲಿ ಶುರುವಾಗಿದ್ದಂತಹ ಹಿಜಾಬ್ ಗಲಾಟೆ ಉಡುಪಿಯ ಬಾಲಕಿಯರ ಸರ್ಕಾರಿ ಕಾಲೇಜಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಕೆಲವು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಇದು ಕೋಲಾಹಲಕ್ಕೆ ಕಾರಣವಾಗಿತ್ತು. ಹಿಜಾಬ್ ವಿರೋಧಿಸಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಶಾಲೆಗೆ ಮತ್ತು ಕಾಲೇಜಿಗೆ ಬಂದಂತಹ ಪ್ರಸಂಗ ಕೂಡ ನಡೆದಿತ್ತು. ಒಂದು ರೀತಿಯಲ್ಲಿ ಸಂಘರ್ಷಮಯ ವಾತಾವರಣಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ.
ಆಗ ಬಿಜೆಪಿ ಸರ್ಕಾರ ಶಾಲೆ ಕಾಲೇಜಲ್ಲಿ ಹಿಜಾಬ್ ಧಾರಣೆಯನ್ನ ನಿಷೇಧ ಮಾಡಿತ್ತು. ವಿವಾದ ಕೋರ್ಟ್ ಮೆಟ್ಟಿಲೇರಿದಾಗ ನಿಷೇಧಕ್ಕೆ ನ್ಯಾಯಪೀಠ ಮನ್ನಣೆಯನ್ನ ನೀಡಿತ್ತು. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿಜಾಬ್ ಅನ್ನ ನಿಷೇಧ ಮಾಡಿರುವಂಥದ್ದನ್ನು ಹಿಂಪಡೆಯುವ ಭರವಸೆ ಕೂಡ ನೀಡಿತ್ತು. ಆ ಭರವಸೆಯಂತೆ ಇದೀಗ ಆದೇಶವನ್ನ ಹೊರಡಿಸಿದ್ದು, ಹಿಜಾಬ್ ಸೇರಿದಂತೆ ಪೇಟ, ಟರ್ಬನ್, ಶಿರವಸ್ತ್ರ ಅಥವಾ ಜನಿವಾರ, ಶಿವದಾರ, ರುದ್ರಾಕ್ಷಿ ಸೇರಿ ಯಾವುದೇ ಸಮಾನ ಸ್ವರೂಪದ ಸಾಂಪ್ರದಾಯಿಕ ಪದ್ಧತಿ ಆಧಾರಿತ ಸಂಕೇತಗಳಿಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ನಿಗದಿತ ಸಮವಸ್ತ್ರದೊಂದಿಗೆ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತ ಧರಿಸುವುದಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ದು, ಆದರೆ ಇದು ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು ಅಂತ ಹೇಳಿದೆ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್, ಕೇಸರಿ ಶಾಲಿಗೆ ಇಲ್ಲ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲಿಗೆ ಅವಕಾಶ ಇಲ್ಲ. ಕೇಸರಿ ಶಾಲು ಧಾರ್ಮಿಕ ವ್ಯಾಪ್ತಿಗೆ ಬರಲ್ಲ, ಹೀಗಾಗಿ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸರಿ ಶಾಲು ಧಾರ್ಮಿಕ ಸಂಕೇತದ ವ್ಯಾಪ್ತಿಯ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿದ್ದು, ಅದರಿಂದ ಅದಕ್ಕೆ ಅವಕಾಶ ಇಲ್ಲ ಅಂತ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಆದರೆ ಕೇಸರಿ ಶಾಲಿಗೆ ಅವಕಾಶವನ್ನ ನೀಡಲಾಗಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲಿಗೆ ಅವಕಾಶ ಇಲ್ಲ. ಕೇಸರಿ ಶಾಲು ಧಾರ್ಮಿಕ ವ್ಯಾಪ್ತಿಗೆ ಬರೋದಿಲ್ಲ, ಹೀಗಾಗಿ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು. ಸುದ್ದಿಗೋಷ್ಠಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಅನ್ನು ನಿನ್ನೆ ಕೊಟ್ಟರು. ಕೇಸರಿ ಶಾಲು ಧಾರ್ಮಿಕ ಸಂಕೇತವಲ್ಲ ಅನ್ನುವಂಥ ಮಾತನ್ನ ಸರ್ಕಾರ ಹೇಳ್ತಾ ಇದೆ. ಈ ಕೊಟ್ಟಿರುವಂತಹ ಆದೇಶದಲ್ಲಿ ನಿಗದಿತ ಸಮವಸ್ತ್ರದೊಂದಿಗೆ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತ ಧರಿಸೋದಕ್ಕೆ ಅನುಮತಿಯನ್ನ ನೀಡಲಾಗಿದ್ದು, ಆದರೆ ಇದು ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು ಅನ್ನುವಂಥದ್ದನ್ನೂ ಹೇಳಿದೆ. ಆದರೆ ಕೇಸರಿ ಶಾಲು ಧರಿಸೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಧಾರ್ಮಿಕ ಸಂಕೇತವಲ್ಲ ಅದು ಅನ್ನೋದು ಈ ವೇಳೆ ಸರ್ಕಾರದ ಹೇಳಿಕೆ. ಈ ಸಂಬಂಧ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ. ಧಾರ್ಮಿಕ ಸಂಕೇತ ಅಲ್ಲ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ ಅನ್ನೋದು ಮಧು ಬಂಗಾರಪ್ಪ ಅವರ ಹೇಳಿಕೆ. ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಾಲಿಗೆ ಅವಕಾಶ ಇಲ್ಲ. ಕೇಸರಿ ಶಾಲು ಧಾರ್ಮಿಕ ವ್ಯಾಪ್ತಿಗೆ ಬರೋದಿಲ್ಲ, ಹೀಗಾಗಿ ಅವಕಾಶವಿಲ್ಲ ಅಂತ ಮಧು ಬಂಗಾರಪ್ಪ ನಿನ್ನೆ ಹೇಳಿದ್ರು. ಹಿಜಾಬ್ ನಿಷೇಧ ರದ್ದು ಮಾಡಲಾಗಿದೆ, ಆದರೆ ಕೇಸರಿ ಶಾಲಿಗೆ ಅವಕಾಶ ಇದೆಯೇ ಅನ್ನೋದ್ರ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಇಲ್ಲ ಅಂತ ಕೇಳಲಾದಂಥ ಪ್ರಶ್ನೆಗೆ, ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಮಧು ಬಂಗಾರಪ್ಪ ಕೊಟ್ಟಂಥ ಒಂದು ಹೇಳಿಕೆ, ಕೇಸರಿ ಶಾಲು ಧಾರ್ಮಿಕ ವ್ಯಾಪ್ತಿಗೆ ಬರೋದಿಲ್ಲ, ಹೀಗಾಗಿ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಕೇಸರಿ ಶಾಲು ಧಾರ್ಮಿಕ ಸಂಕೇತ ವ್ಯಾಪ್ತಿಯಡಿ ಬರೋದಿಲ್ಲ, ಅದರಿಂದ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿರುವಂಥದ್ದು. ಬಿಜೆಪಿ ಸರ್ಕಾರ ಹೊರಡಿಸಿದ್ದಂಥ ನಿಷೇಧವನ್ನು ರಾಜ್ಯ ಸರ್ಕಾರ ತೆರವುಗೊಳಿಸಿದ್ದು, ಇದರಲ್ಲಿ ರಾಜಕಾರಣ ನೋಡುವಂಥದ್ದು ಬೇಡ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಮಧು ಬಂಗಾರಪ್ಪ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು.